ಸ್ಕೂಲ್ಗೆ ಹೋಗ್ಬಾರ್ದು, ಪುಸ್ತಕ ಓದ್ಬಾರ್ದು, ಪರೀಕ್ಷೆ ಬರಿಬಾರ್ದು, ಪಾಸ್ ಆಗ್ಬಾರ್ದು. ಇದು ನಮ್ಮ ಶಾಲೆ. ಅಲ್ಲೋಡಿ ಅಪ್ಪ. ಅಪ್ಪ ನೀವಿಲ್ಲಿ ಯಾಕೆ ಬರಕ್ ಹೋದ್ರಿ? ಊಟನ್ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ರಲ್ಲ ಮಕ್ಳ, ಅದಕ್ಕೆ ಬಂದೆ. ಇಲ್ಲೇ ಏನಾದ್ರೂ ತಿನ್ಕೋತಿದ್ರಿ? ಎಲ್ಲಾದ್ರೂ ಉಂಟಾ? ಪರೀಕ್ಷೆ ಬರ್ದು ಸುಸ್ತಾಗಿರ್ತೀರಾ. ಬನ್ನಿ, ಹೊಟ್ಟೆನ ಬಹಳ ಹೊತ್ತು ಖಾಲಿ ಬಿಡಬಾರ್ದು. ಬನ್ನಿ. ಪರೀಕ್ಷೆಲ್ ಹೇಗ್ ಮಾಡಿದ್ಯಾ? ಎಲ್ಲಿ? ಓಹೋ, ಮೊಗ್ಗು ಕಸಿ ವಿಧಾನವನ್ನು ವಿವರಿಸಿ. ಈ ಪ್ರಶ್ನೆಗೆ ಏನು ಉತ್ತರ ಬರ್ದಿದ್ಯಾ? ಮಲ್ಟಿಪ್ಲಿಕೇಶನ್ ಬೈ ದಿ ಜರ್ಮಿನೇಟೆಡ್ ಸೀಡ್ಸ್ is called as bud grafting. ತಪ್ಪು. ಬಡ್ ಗ್ರಾಫ್ಟಿಂಗ್ ಅಂದ್ರೆ ಇಟ್ ಇಸ್ ದ ಪ್ರಾಸೆಸ್ ಆಫ್ ಗ್ರಾಫ್ಟಿಂಗ್ ದ ಬರ್ಡ್ಸ್ ಫ್ರಮ್ ದ ಡಿಸೈರ್ಡ್ ವೆರೈಟಿ ಟು ದ ಅನದರ್ ವೆರೈಟಿ. ಹೋಯ್ತಲ್ಲ 2 ಮಾರ್ಕ್ಸ್. ಅಯ್ಯಯ್ಯೋ, ಗೊತ್ತಿತ್ತು, ಆತ್ರ ಮಾಡ್ದೆ. ನೀನ್ ಯಾವಾಗ್ಲೂ ಹೀಗೇನೆ, ಎಲ್ಲಾ ವಿಷಯದಲ್ಲೂ ಆತುರ ಮಾಡ್ತೀಯ. ಅದಕ್ಕೆ ಹೇಳೋದು ಆತುರಗಾರನ್ಗೆ ಬುದ್ಧಿ ಮಟ್ಟ ಅಂತ. ಏನಮ್ಮ, ನೀನ್ ಹೇಗ್ ಮಾಡಿದ್ಯಾ? ಅಪ್ಪ, ಈ ಬಿಸಿಲಲ್ಲಿ ಊರಿಂದ ನಡ್ಕೊಂಡ್ ಬಂದ್ರ? ಯಾರು ಹೇಳಿದ್ದು? ನಡ್ಕೊಂಡು ಬಿಸಿಲ್ನ ಹೊತ್ಕೊಂಡು ಬಂದೆ. ಅಪ್ಪ, ಪೇಟೆ ಕರ್ಕೊಂಡೋಗಿ ಏನಾದ್ರೂ ಕೊಡ್ಸಪ್ಪ. ಇದಕ್ಕೇನು ಕಡಿಮೆ ಇಲ್ಲ.